ICC ಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಶುರುವಾದಾಗಿನಿಂದ ಅಂದರೆ 1975ರಿಂದ 2023ರವರೆಗೆ ಕ್ರಿಯೇಟ್ ಆಗಿರೋ ರೆಕಾರ್ಡ್ಸ್ಗಳನ್ನ ನೋಡೋಣ. ಮೊದಲಿಗೆ ಬ್ಯಾಟಿಂಗ್ ರೆಕಾರ್ಡ್ಸ್ಗಳನ್ನ ನೋಡೋಣ. ಮೋಸ್ಟ್ ರನ್ಸ್, ಅತಿ ಹೆಚ್ಚು ರನ್ಸ್ ಹೊಡೆದಿರೋ ರೆಕಾರ್ಡ್ ಇಂಡಿಯಾದ ಸಚಿನ್ ತೆಂಡೂಲ್ಕರ್ ಹೆಸರಿನಲ್ಲಿದೆ. ಇವರು 1992ರಿಂದ 2011ರ ತನಕ 2278 ರನ್ಸ್ಗಳನ್ನ ಗಳಿಸಿದ್ದಾರೆ. ಹೈಯೆಸ್ಟ್ ಬ್ಯಾಟಿಂಗ್ ಆವರೇಜ್, ಕನಿಷ್ಠ 10 ಇನ್ನಿಂಗ್ಸ್ಗಳಲ್ಲಿ ಅತಿ ಹೆಚ್ಚು ಬ್ಯಾಟಿಂಗ್ ಆವರೇಜ್ ಹೊಂದಿರೋ ರೆಕಾರ್ಡ್ ಸೌತ್ ಆಫ್ರಿಕಾದ ಲ್ಯಾನ್ಸ್ ಕ್ಲೂಸೆನರ್ ರವರ ಹೆಸರಿನಲ್ಲಿದೆ. ಇವರು 1999ರಿಂದ 2003ರ ತನಕ 124 ಆವರೇಜನ್ನು ಹೊಂದಿದ್ದಾರೆ. ಹೈಯೆಸ್ಟ್ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್, ಅತಿ ಹೆಚ್ಚು ಬ್ಯಾಟಿಂಗ್ ಸರಾಸರಿಯನ್ನು ಹೊಂದಿರೋ ರೆಕಾರ್ಡ್ ಆಸ್ಟ್ರೇಲಿಯಾದ ಗ್ಲೇನ್ ಮ್ಯಾಕ್ಸ್ವೆಲ್ ಹೆಸರಿನಲ್ಲಿದೆ. ಇವರು 2015ರಿಂದ 2023ರ ತನಕ 160.32 ಬ್ಯಾಟಿಂಗ್ ಸರಾಸರಿಯನ್ನು ಹೊಂದಿದ್ದಾರೆ. ಹೈಯೆಸ್ಟ್ ಸ್ಕೋರ್, ಒಂದು ಮ್ಯಾಚ್ನಲ್ಲಿ ಅತ್ಯಧಿಕ ಮೊತ್ತ ಗಳಿಸಿರೋ ರೆಕಾರ್ಡ್ ನ್ಯೂಜಿಲೆಂಡ್ನ ಮಾರ್ಟಿನ್ ಗಪ್ಟಿಲ್ ಹೆಸರಿನಲ್ಲಿದೆ. ಇವರು 2015ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ 237 ರನ್ಸ್ಗಳನ್ನ ಗಳಿಸಿದರು. ಹೈಯೆಸ್ಟ್ ಪಾರ್ಟ್ನರ್ಶಿಪ್, ಅತಿ ಹೆಚ್ಚು ರನ್ಸ್ಗಳ ಜೊತೆಯಾಟ ಆಡಿರೋ ರೆಕಾರ್ಡ್ ವೆಸ್ಟ್ ಇಂಡೀಸ್ನ ಕ್ರಿಸ್ ಗೇಲ್ ಮತ್ತು ಮಾರ್ಲನ್ ಸ್ಯಾಮ್ಯುಯಲ್ಸ್ ರವರ ಹೆಸರಿನಲ್ಲಿದೆ. ಇವರು 2015ರಲ್ಲಿ ಜಿಂಬಾಬ್ವೆ ವಿರುದ್ಧ 372 ರನ್ಗಳ ಜೊತೆಯಾಟವನ್ನು ಆಡಿದ್ದರು. ಮೋಸ್ಟ್ ರನ್ಸ್ ಇನ್ ಎ ಸಿಂಗಲ್ ವರ್ಲ್ಡ್ ಕಪ್, ಒಂದು ಸಿಂಗಲ್ ವರ್ಲ್ಡ್ ಕಪ್ ಟೂರ್ನಮೆಂಟ್ನಲ್ಲಿ ಅತಿ ಹೆಚ್ಚು ರನ್ಸ್ ಗಳಿಸಿರೋ ರೆಕಾರ್ಡ್ ಇಂಡಿಯಾದ ವಿರಾಟ್ ಕೊಹ್ಲಿ ಹೆಸರಿನಲ್ಲಿದೆ. ಇವರು 2023ರ ವರ್ಲ್ಡ್ ಕಪ್ ಟೂರ್ನಮೆಂಟ್ನಲ್ಲಿ 765 ರನ್ಸ್ಗಳನ್ನ ಗಳಿಸಿದರು. ಮೋಸ್ಟ್ ಹಂಡ್ರೆಡ್ಸ್, ಅತಿ ಹೆಚ್ಚು ಶತಕಗಳನ್ನ ಗಳಿಸಿರೋ ರೆಕಾರ್ಡ್ ಇಂಡಿಯಾದ ರೋಹಿತ್ ಶರ್ಮಾ ಹೆಸರಿನಲ್ಲಿದೆ. ಇವರು 2015ರಿಂದ 2023ರ ತನಕ 7 ಶತಕಗಳನ್ನ ಗಳಿಸಿದ್ದಾರೆ. ಮೋಸ್ಟ್ ಹಂಡ್ರೆಡ್ಸ್ ಇನ್ ಎ ಸಿಂಗಲ್ ವರ್ಲ್ಡ್ ಕಪ್, ಸಿಂಗಲ್ ವರ್ಲ್ಡ್ ಕಪ್ ಟೂರ್ನಮೆಂಟ್ನಲ್ಲಿ ಅತಿ ಹೆಚ್ಚು ಶತಕಗಳನ್ನ ಗಳಿಸಿರೋ ರೆಕಾರ್ಡ್ ಇಂಡಿಯಾದ ರೋಹಿತ್ ಶರ್ಮಾ ಹೆಸರಿನಲ್ಲಿದೆ. ಇವರು 2019ರಲ್ಲಿ 5 ಶತಕಗಳನ್ನ ಗಳಿಸಿದರು. ಬೌಲಿಂಗ್ ರೆಕಾರ್ಡ್ಸ್ಗಳನ್ನ ನೋಡೋಣ. ಮೋಸ್ಟ್ ವಿಕೆಟ್ಸ್, ಅತಿ ಹೆಚ್ಚು ವಿಕೆಟ್ಸ್ ಪಡೆದಿರೋ ರೆಕಾರ್ಡ್ ಆಸ್ಟ್ರೇಲಿಯಾದ ಗ್ಲೇನ್ ಮ್ಯಾಕ್ಗ್ರಾತ್ ಹೆಸರಿನಲ್ಲಿದೆ. ಇವರು 1996ರಿಂದ 2007ರ ತನಕ 71 ವಿಕೆಟ್ಸ್ಗಳನ್ನ ಪಡ್ಕೊಂಡಿದ್ದಾರೆ. ಲೋವೆಸ್ಟ್ ಆವರೇಜ್, ಅತಿ ಕಡಿಮೆ ಬೌಲಿಂಗ್ ಆವರೇಜ್ ಹೊಂದಿರೋ ರೆಕಾರ್ಡ್ ಇಂಡಿಯಾದ ಮೊಹಮ್ಮದ್ ಶಮಿ ಹೆಸರಿನಲ್ಲಿದೆ. ಇವರು 2015ರಿಂದ 2023ರ ತನಕ 13.52ರ ಸರಾಸರಿಯನ್ನು ಹೊಂದಿದ್ದಾರೆ. ಬೆಸ್ಟ್ ಸ್ಟ್ರೈಕ್ ರೇಟ್, ಬೌಲಿಂಗ್ನಲ್ಲಿ ಬೆಸ್ಟ್ ಸ್ಟ್ರೈಕ್ ರೇಟ್ ಹೊಂದಿರೋ ರೆಕಾರ್ಡ್ ಇಂಡಿಯಾದ ಮೊಹಮ್ಮದ್ ಶಮಿ ಹೆಸರಿನಲ್ಲಿದೆ. ಇವರು 2015ರಿಂದ 2023ರ ತನಕ 15.81ರ ಸ್ಟ್ರೈಕ್ ರೇಟನ್ನು ಹೊಂದಿದ್ದಾರೆ. ಬೆಸ್ಟ್ ಎಕಾನಮಿ ರೇಟ್, ಒಳ್ಳೆಯ ಎಕಾನಮಿ ರೇಟ್ ಹೊಂದಿರೋ ರೆಕಾರ್ಡ್ ವೆಸ್ಟ್ ಇಂಡೀಸ್ನ ಆ್ಯಂಡಿ ರಾಬರ್ಟ್ಸ್ನ ಹೆಸರಿನಲ್ಲಿದೆ. ಇವರು 1975ರಿಂದ 1983ರ ತನಕ 3.24ರ ಎಕಾನಮಿಯನ್ನು ಹೊಂದಿದ್ದಾರೆ. ಬೆಸ್ಟ್ ಬೌಲಿಂಗ್ ಫಿಗರ್, ಒಳ್ಳೆ ಬೌಲಿಂಗ್ ಫಿಗರ್ ರೆಕಾರ್ಡ್ ಆಸ್ಟ್ರೇಲಿಯಾದ ಗ್ಲೇನ್ ಮ್ಯಾಕ್ಗ್ರಾತ್ ಹೆಸರಿನಲ್ಲಿದೆ. ಇವರು 2003ರಲ್ಲಿ ನಮೀಬಿಯಾ ವಿರುದ್ಧ 15 ರನ್ ನೀಡಿ 7 ವಿಕೆಟ್ಸ್ಗಳನ್ನ ಪಡೆದಿದ್ದರು. ಮೋಸ್ಟ್ ವಿಕೆಟ್ಸ್ ಇನ್ ಎ ಸಿಂಗಲ್ ಟೂರ್ನಮೆಂಟ್, ಒಂದು ಟೂರ್ನಮೆಂಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ಸ್ ಪಡೆದಿರೋ ರೆಕಾರ್ಡ್ ಆಸ್ಟ್ರೇಲಿಯಾದ ಮಿಚೆಲ್ ಸ್ಟಾರ್ಕ್ ಹೆಸರಿನಲ್ಲಿದೆ. ಇವರು 2019ರಲ್ಲಿ 27 ವಿಕೆಟ್ಸ್ಗಳನ್ನ ಪಡ್ಕೊಂಡಿದ್ರು. ಫೀಲ್ಡಿಂಗ್ ರೆಕಾರ್ಡ್ಸ್ಗಳನ್ನ ನೋಡೋಣ. ಮೋಸ್ಟ್ ಡಿಸ್ಮಿಸಲ್ಸ್ ಇನ್ ಎ ವಿಕೆಟ್ ಕೀಪಿಂಗ್, ವಿಕೆಟ್ ಕೀಪರಿಂದ ಅತಿ ಹೆಚ್ಚು ವಿಕೆಟ್ಸ್ಗಳನ್ನ ಗಳಿಸಿರೋ ರೆಕಾರ್ಡ್ ಶ್ರೀಲಂಕಾದ ಕುಮಾರ್ ಸಂಗಕಾರ ಹೆಸರಿನಲ್ಲಿದೆ. ಇವರು 2003ರಿಂದ 2015ರ ತನಕ 54 ಔಟ್ಸ್ಗಳನ್ನ ಮಾಡಿದರು. ಮೋಸ್ಟ್ ಕ್ಯಾಚಸ್ ಇನ್ ಎ ಫೀಲ್ಡರ್, ಫೀಲ್ಡರ್ ಆಗಿದ್ದು ಅತಿ ಹೆಚ್ಚು ಕ್ಯಾಚ್ಗಳನ್ನು ಹಿಡಿದಿರೋ ರೆಕಾರ್ಡ್ ಆಸ್ಟ್ರೇಲಿಯಾದ ರಿಕಿ ಪಾಂಟಿಂಗ್ ಹೆಸರಿನಲ್ಲಿದೆ. ಇವರು 1996ರಿಂದ 2011ರ ತನಕ 28 ಕ್ಯಾಚ್ಗಳನ್ನು ಹಿಡಿದಿದ್ದರು. ಟೀಮ್ ರೆಕಾರ್ಡ್ಗಳನ್ನ ನೋಡೋಣ. ಹೈಯೆಸ್ಟ್ ಸ್ಕೋರ್, ಒಂದು ತಂಡದ ಅತ್ಯಧಿಕ ಮೊತ್ತ ಹೊಂದಿರುವ ರೆಕಾರ್ಡ್ ಸೌತ್ ಆಫ್ರಿಕಾದ ಹೆಸರಿನಲ್ಲಿದೆ. ಇವರು 2023ರಲ್ಲಿ ಶ್ರೀಲಂಕಾ ವಿರುದ್ಧ 5 ವಿಕೆಟ್ ನಷ್ಟಕ್ಕೆ 428 ರನ್ಸ್ಗಳನ್ನ ಗಳಿಸಿದರು. ಲೋವೆಸ್ಟ್ ಸ್ಕೋರ್, ಒಂದು ತಂಡದ ಕಡಿಮೆ ಮೊತ್ತ ಹೊಂದಿರುವ ರೆಕಾರ್ಡ್ ಕೆನಡಾದ ಹೆಸರಿನಲ್ಲಿದೆ. ಇವರು 2003ರಲ್ಲಿ ಶ್ರೀಲಂಕಾ ವಿರುದ್ಧ 36 ರನ್ಸ್ಗಳಿಗೆ ಆಲ್ಔಟ್ ಆಗಿದ್ದರು. ಹೈಯೆಸ್ಟ್ ವಿನ್ ಪರ್ಸೆಂಟೇಜ್, ಅತಿ ಹೆಚ್ಚು ಮ್ಯಾಚ್ಗಳನ್ನು ಗೆಲ್ಲೋ ಮೂಲಕ ಅತ್ಯಧಿಕ ವಿನ್ ಪರ್ಸೆಂಟೇಜನ್ನು ಹೊಂದಿರೋ ರೆಕಾರ್ಡ್ ಆಸ್ಟ್ರೇಲಿಯಾದ ಹೆಸರಿನಲ್ಲಿದೆ. ಇವರು 105 ಮ್ಯಾಚ್ಗಳನ್ನು ಆಡಿದ್ದು ಅದರಲ್ಲಿ 78 ಮ್ಯಾಚ್ಗಳನ್ನು ಗೆಲ್ಲೋ ಮೂಲಕ 75.48% ವಿನ್ ಪರ್ಸೆಂಟೇಜನ್ನು ಹೊಂದಿದ್ದಾರೆ. ಮೋಸ್ಟ್ ಕನ್ಸಿಕ್ಯೂಟಿವ್ ವಿನ್ಸ್, ಹೆಚ್ಚು ಮ್ಯಾಚ್ಗಳನ್ನು ಸತತವಾಗಿ ವಿನ್ ಆಗಿರೋ ರೆಕಾರ್ಡ್ ಆಸ್ಟ್ರೇಲಿಯಾ ತಂಡದ ಹೆಸರಿನಲ್ಲಿದೆ. ಇವರು 20 ಜೂನ್ 1999ರಿಂದ 19 ಮಾರ್ಚ್ 2011ರ ತನಕ ಸತತವಾಗಿ 27 ಮ್ಯಾಚ್ಗಳನ್ನು ಜಯಿಸಿದ್ದಾರೆ. ಮೋಸ್ಟ್ ಕನ್ಸಿಕ್ಯೂಟಿವ್ ಟೂರ್ನಮೆಂಟ್ ವಿನ್ಸ್, ಸತತವಾಗಿ ಟೂರ್ನಮೆಂಟ್ಗಳನ್ನು ವಿನ್ ಆಗಿರೋ ರೆಕಾರ್ಡ್ ಆಸ್ಟ್ರೇಲಿಯಾ ತಂಡದ ಹೆಸರಿನಲ್ಲಿದೆ. ಇವರು 1999ರಿಂದ 2007ರ ತನಕ ಸತತವಾಗಿ 3 ಟೂರ್ನಮೆಂಟ್ಗಳನ್ನ ವಿನ್ ಆಗಿದ್ದಾರೆ. ನೀವೀಗ ನೋಡಿರುವ ಎಲ್ಲ ರೆಕಾರ್ಡ್ಸ್ 1975ರಿಂದ 2023ರವರೆಗೆ ICC ಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ನಲ್ಲಿ ಕ್ರಿಯೇಟ್ ಆಗಿರುವಂಥ ರೆಕಾರ್ಡ್ಸ್ಗಳಾಗಿವೆ. ಇದೇ ರೀತಿಯ ಕ್ರಿಕೆಟ್ ಸಂಬಂಧಿತ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.